ಬಹುಶಃ ಇದು ನನಗೂ ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಪದೇ 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 ಇವತ್ತು ದಿವಸ ಕ್ಯಾಲೆಂಡರ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಚುನಾವಣೆಯಲ್ಲಿ ಯಾವುದೇ ಕೋರ್ಟು ಅಥವಾ ಯಾವುದೇ ಸಂಸ್ಥೆ ಕೈ ಹಾಕತಕ್ಕದ್ದಲ್ಲ ಅಥವಾ ಸ್ಟೇ ಮಾಡ್ತಕ್ಕದ್ದಲ್ಲ ಅನ್ನುವಂಥ ವರ್ಡಿಕ್ಸ್ಟು ಭಾಳ ಸಲ ಆಗಿದಾವೆ. ಆದರೂ ಸಹಿತ ಇವತ್ತೊಂದು ಸ್ಟೇ ಮಾಡಿದ್ದಾರೆ ಅಂದ್ರೆ ಅದು ಏನೈತೆ ಅನ್ನೋದ್ರ ಬಗ್ಗೆ ಕಾನೂನು ಮಾಹಿತಿಯನ್ನು ತೊಗೊಂಡು ಕಾನೂನು ಹೋರಾಟ ಮಾಡೋದ್ರ ಮುಖಾಂತರ ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಗೆ ಹೋಗ್ತೀನಿ. ಪರೋಕ್ಷವಾಗಿ ಅದು ಕಾರಣ ಇರ್ಬೋದು, ಪರೋಕ್ಷವಾಗಿ ನನ್ನನ್ನು ಎದುರ್ಸೋಕೆ ಆಗಲಾರ್ಕನ ಇದೊಂದು ಹಿಂದಿನ ಭಾಗಲಿಂದ ಒಂದು ರಾಜಕಾರಣ ಮಾಡುವಂಥ ಷಡ್ಯಂತ್ರ ಬಹುಶಃ ನಡೆದಿರ್ಬೋದು. ಅಥವಾ ಈ DCC ಬ್ಯಾಂಕ್ನಾಗ ರಮೇಶ್ ಕತ್ತಿ ಒಳಗೆ ಬಂದಂದ್ರೆ ಈ ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಏನು ಬೋಗಸ್ ಕಂಪ್ನಿಗೆ ಸಾಲ ಕೊಟ್ಟಾರ ಅದರ ಬಗ್ಗೆ ಅವು ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ವಿಷಯಗಳನ್ನೆಲ್ಲ ಕೆಣಕಿ ಜನರಿಗೆ ಬಹುಶಃ ತಿಳಿಸಿ ಹೇಳ್ತಾನೆ, ತಿಳುವಳಿಕೆ ಕೊಡ್ತಾನೆ ಅನ್ನೋಂಥ ಅದು ಇರ್ಬೋದು. ಯಾಕಂದರೆ ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿ ಆದರೂ ಯಾರದಾರು ಗೊತ್ತಿಲ್ಲ. ಈ ಒಂದು ಕಂಪ್ನಿ ಅಂದರೆ 11 ಮಂದಿಯೋ 4 ಮಂದಿಯೋ 6 ಮಂದಿಯೋ ಇರಬೇಕು. ಅವ್ರು ಅವ್ರ ಆಧಾರ್ ಕಾರ್ಡ, ಅವ್ರ ವೋಟರ್ ID ಅವ್ರು ಬೇಕು ಇಲ್ಲ, ಎಲ್ಲೈತಿ, ಆಫೀಸ್ ಅಡ್ರೆಸ್ ಎಲ್ಲೈತಿ, ಮೊಬೈಲ್ ನಂಬರ ಯಾವುದು ಏನೂ ಇಲ್ಲ. ಇವತ್ತು ಅಲ್ಲಿ 180 ಕೋಟಿ 190 ಕೋಟಿ ಅಲ್ಲಿ ದುಡ್ಡು ಕೊಟ್ಟರು. ಬಹುಶಃ ಇದು ನನಗೂ ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಪದೇ 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 ಇವತ್ತು ದಿವಸ ಕ್ಯಾಲೆಂಡರ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಚುನಾವಣೆಯಲ್ಲಿ ಯಾವುದೇ ಕೋರ್ಟು ಅಥವಾ ಯಾವುದೇ ಸಂಸ್ಥೆ ಕೈ ಹಾಕತಕ್ಕದ್ದಲ್ಲ ಅಥವಾ ಸ್ಟೇ ಮಾಡ್ತಕ್ಕದ್ದಲ್ಲ ಅನ್ನುವಂಥ ವರ್ಡಿಕ್ಸ್ಟು ಭಾಳ ಸಲ ಆಗಿದಾವೆ. ಆದರೂ ಸಹಿತ ಇವತ್ತೊಂದು ಸ್ಟೇ ಮಾಡಿದ್ದಾರೆ ಅಂದ್ರೆ ಅದು ಏನೈತೆ ಅನ್ನೋದ್ರ ಬಗ್ಗೆ ಕಾನೂನು ಮಾಹಿತಿಯನ್ನು ತೊಗೊಂಡು ಕಾನೂನು ಹೋರಾಟ ಮಾಡೋದ್ರ ಮುಖಾಂತರ ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಗೆ ಹೋಗ್ತೀನಿ. ಪರೋಕ್ಷವಾಗಿ ಅದು ಕಾರಣ ಇರ್ಬೋದು, ಪರೋಕ್ಷವಾಗಿ ನನ್ನನ್ನು ಎದುರ್ಸೋಕೆ ಆಗಲಾರ್ಕನ ಇದೊಂದು ಹಿಂದಿನ ಭಾಗಲಿಂದ ಒಂದು ರಾಜಕಾರಣ ಮಾಡುವಂಥ ಷಡ್ಯಂತ್ರ ಬಹುಶಃ ನಡೆದಿರ್ಬೋದು. ಅಥವಾ ಈ DCC ಬ್ಯಾಂಕ್ನಾಗ ರಮೇಶ್ ಕತ್ತಿ ಒಳಗೆ ಬಂದಂದ್ರೆ ಈ ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಏನು ಬೋಗಸ್ ಕಂಪ್ನಿಗೆ ಸಾಲ ಕೊಟ್ಟಾರ ಅದರ ಬಗ್ಗೆ ಅವು ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ವಿಷಯಗಳನ್ನೆಲ್ಲ ಕೆಣಕಿ ಜನರಿಗೆ ಬಹುಶಃ ತಿಳಿಸಿ ಹೇಳ್ತಾನೆ, ತಿಳುವಳಿಕೆ ಕೊಡ್ತಾನೆ ಅನ್ನೋಂಥ ಅದು ಇರ್ಬೋದು. ಯಾಕಂದರೆ ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿ ಆದರೂ ಯಾರದಾರು ಗೊತ್ತಿಲ್ಲ. ಈ ಒಂದು ಕಂಪ್ನಿ ಅಂದರೆ 11 ಮಂದಿಯೋ 4 ಮಂದಿಯೋ 6 ಮಂದಿಯೋ ಇರಬೇಕು. ಅವ್ರು ಅವ್ರ ಆಧಾರ್ ಕಾರ್ಡ, ಅವ್ರ ವೋಟರ್ ID ಅವ್ರು ಬೇಕು ಇಲ್ಲ, ಎಲ್ಲೈತಿ, ಆಫೀಸ್ ಅಡ್ರೆಸ್ ಎಲ್ಲೈತಿ, ಮೊಬೈಲ್ ನಂಬರ ಯಾವುದು ಏನೂ ಇಲ್ಲ. ಇವತ್ತು ಅಲ್ಲಿ 180 ಕೋಟಿ 190 ಕೋಟಿ ಅಲ್ಲಿ ದುಡ್ಡು ಕೊಟ್ಟರು. ಬಹುಶಃ ಇದು ನನಗೂ ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಪದೇ 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 ಇವತ್ತು ದಿವಸ ಕ್ಯಾಲೆಂಡರ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಚುನಾವಣೆಯಲ್ಲಿ ಯಾವುದೇ ಕೋರ್ಟು ಅಥವಾ ಯಾವುದೇ ಸಂಸ್ಥೆ ಕೈ ಹಾಕತಕ್ಕದ್ದಲ್ಲ ಅಥವಾ ಸ್ಟೇ ಮಾಡ್ತಕ್ಕದ್ದಲ್ಲ ಅನ್ನುವಂಥ ವರ್ಡಿಕ್ಸ್ಟು ಭಾಳ ಸಲ ಆಗಿದಾವೆ. ಆದರೂ ಸಹಿತ ಇವತ್ತೊಂದು ಸ್ಟೇ ಮಾಡಿದ್ದಾರೆ ಅಂದ್ರೆ ಅದು ಏನೈತೆ ಅನ್ನೋದ್ರ ಬಗ್ಗೆ ಕಾನೂನು ಮಾಹಿತಿಯನ್ನು ತೊಗೊಂಡು ಕಾನೂನು ಹೋರಾಟ ಮಾಡೋದ್ರ ಮುಖಾಂತರ ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಗೆ ಹೋಗ್ತೀನಿ. ಪರೋಕ್ಷವಾಗಿ ಅದು ಕಾರಣ ಇರ್ಬೋದು, ಪರೋಕ್ಷವಾಗಿ ನನ್ನನ್ನು ಎದುರ್ಸೋಕೆ ಆಗಲಾರ್ಕನ ಇದೊಂದು ಹಿಂದಿನ ಭಾಗಲಿಂದ ಒಂದು ರಾಜಕಾರಣ ಮಾಡುವಂಥ ಷಡ್ಯಂತ್ರ ಬಹುಶಃ ನಡೆದಿರ್ಬೋದು. ಅಥವಾ ಈ DCC ಬ್ಯಾಂಕ್ನಾಗ ರಮೇಶ್ ಕತ್ತಿ ಒಳಗೆ ಬಂದಂದ್ರೆ ಈ ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಏನು ಬೋಗಸ್ ಕಂಪ್ನಿಗೆ ಸಾಲ ಕೊಟ್ಟಾರ ಅದರ ಬಗ್ಗೆ ಅವು ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ವಿಷಯಗಳನ್ನೆಲ್ಲ ಕೆಣಕಿ ಜನರಿಗೆ ಬಹುಶಃ ತಿಳಿಸಿ ಹೇಳ್ತಾನೆ, ತಿಳುವಳಿಕೆ ಕೊಡ್ತಾನೆ ಅನ್ನೋಂಥ ಅದು ಇರ್ಬೋದು. ಯಾಕಂದರೆ ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿ ಆದರೂ ಯಾರದಾರು ಗೊತ್ತಿಲ್ಲ. ಈ ಒಂದು ಕಂಪ್ನಿ ಅಂದರೆ 11 ಮಂದಿಯೋ 4 ಮಂದಿಯೋ 6 ಮಂದಿಯೋ ಇರಬೇಕು. ಅವ್ರು ಅವ್ರ ಆಧಾರ್ ಕಾರ್ಡ, ಅವ್ರ ವೋಟರ್ ID ಅವ್ರು ಬೇಕು ಇಲ್ಲ, ಎಲ್ಲೈತಿ, ಆಫೀಸ್ ಅಡ್ರೆಸ್ ಎಲ್ಲೈತಿ, ಮೊಬೈಲ್ ನಂಬರ ಯಾವುದು ಏನೂ ಇಲ್ಲ. ಇವತ್ತು ಅಲ್ಲಿ 180 ಕೋಟಿ 190 ಕೋಟಿ ಅಲ್ಲಿ ದುಡ್ಡು ಕೊಟ್ಟರು. ಬಹುಶಃ ಇದು ನನಗೂ ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಪದೇ 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 ಇವತ್ತು ದಿವಸ ಕ್ಯಾಲೆಂಡರ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಚುನಾವಣೆಯಲ್ಲಿ ಯಾವುದೇ ಕೋರ್ಟು ಅಥವಾ ಯಾವುದೇ ಸಂಸ್ಥೆ ಕೈ ಹಾಕತಕ್ಕದ್ದಲ್ಲ ಅಥವಾ ಸ್ಟೇ ಮಾಡ್ತಕ್ಕದ್ದಲ್ಲ ಅನ್ನುವಂಥ ವರ್ಡಿಕ್ಸ್ಟು ಭಾಳ ಸಲ ಆಗಿದಾವೆ. ಆದರೂ ಸಹಿತ ಇವತ್ತೊಂದು ಸ್ಟೇ ಮಾಡಿದ್ದಾರೆ ಅಂದ್ರೆ ಅದು ಏನೈತೆ ಅನ್ನೋದ್ರ ಬಗ್ಗೆ ಕಾನೂನು ಮಾಹಿತಿಯನ್ನು ತೊಗೊಂಡು
ಕಾನೂನು ಹೋರಾಟ ಮಾಡೋದ್ರ ಮುಖಾಂತರ ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಗೆ ಹೋಗ್ತೀನಿ. ಪರೋಕ್ಷವಾಗಿ ಅದು ಕಾರಣ ಇರ್ಬೋದು. ಪರೋಕ್ಷವಾಗಿ ನನ್ನನ್ನು ಎದುರಿಸೋಕೆ ಆಗಲಾರ್ಕನ ಇದೊಂದು ಹಿಂದಿನ ಭಾಗಲಿಂದ ಒಂದು ರಾಜಕಾರಣ ಮಾಡುವಂಥ ಷಡ್ಯಂತ್ರ ಬಹುಶಃ ನಡೆದಿರ್ಬೋದು. ಅಥವಾ ಈ DCC ಬ್ಯಾಂಕ್ನಾಗ ರಮೇಶ್ ಕತ್ತಿ ಒಳಗೆ ಬಂದಂದ್ರೆ ಈ ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಏನು ಬೋಗಸ್ ಕಂಪ್ನಿಗೆ ಸಾಲ ಕೊಟ್ಟಾರ, ಅದರ ಬಗ್ಗೆ ಅವು ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ವಿಷಯಗಳನ್ನೆಲ್ಲ ಕೆಣಕಿ ಜನರಿಗೆ ಬಹುಶಃ ತಿಳಿಸಿ ಹೇಳ್ತಾನೆ, ತಿಳುವಳಿಕೆ ಕೊಡ್ತಾನೆ ಅನ್ನೋಂಥ ಅದು ಇರ್ಬೋದು. ಯಾಕಂದರೆ ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿ ಆದರೂ ಯಾರದಾರು ಗೊತ್ತಿಲ್ಲ. ಈ ಒಂದು ಕಂಪ್ನಿ ಅಂದರೆ 11 ಮಂದಿಯೋ 4 ಮಂದಿಯೋ 6 ಮಂದಿಯೋ ಇರಬೇಕು. ಅವ್ರು ಅವ್ರ ಆಧಾರ್ ಕಾರ್ಡ, ಅವ್ರ ವೋಟರ್ ID ಅವ್ರು ಬೇಕು ಇಲ್ಲ, ಎಲ್ಲೈತಿ, ಆಫೀಸ್ ಅಡ್ರೆಸ್ ಎಲ್ಲೈತಿ, ಮೊಬೈಲ್ ನಂಬರ ಯಾವುದು ಏನೂ ಇಲ್ಲ. ಇವತ್ತು ಅಲ್ಲಿ 180 ಕೋಟಿ 190 ಕೋಟಿ ಅಲ್ಲಿ ದುಡ್ಡು ಕೊಟ್ಟರು. ಬಹುಶಃ ಇದು ನನಗೂ ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಪದೇ 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 ಇವತ್ತು ದಿವಸ ಕ್ಯಾಲೆಂಡರ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಚುನಾವಣೆಯಲ್ಲಿ ಯಾವುದೇ ಕೋರ್ಟು ಅಥವಾ ಯಾವುದೇ ಸಂಸ್ಥೆ ಕೈ ಹಾಕ್ತಕ್ಕದ್ದಲ್ಲ ಅಥವಾ ಸ್ಟೇ ಮಾಡ್ತಕ್ಕದ್ದಲ್ಲ ಅನ್ನುವಂಥ ವರ್ಡಿಕ್ಸ್ಟು ಭಾಳ ಸಲ ಆಗಿದಾವೆ. ಆದರೂ ಸಹಿತ ಇವತ್ತೊಂದು ಸ್ಟೇ ಮಾಡಿದಾರೆ ಅಂದ್ರೆ ಅದು ಏನೈತೆ ಅನ್ನೋದ್ರ ಬಗ್ಗೆ ಕಾನೂನು ಮಾಹಿತಿಯನ್ನು ತೊಗೊಂಡು ಕಾನೂನು ಹೋರಾಟ ಮಾಡೋದ್ರ ಮುಖಾಂತರ ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಗೆ ಹೋಗ್ತೀನಿ. ಪರೋಕ್ಷವಾಗಿ ಅದು ಕಾರಣ ಇರ್ಬೋದು. ಪರೋಕ್ಷವಾಗಿ ನನ್ನನ್ನು ಎದುರಿಸೋಕೆ ಆಗಲಾರ್ಕನ ಇದೊಂದು ಹಿಂದಿನ ಭಾಗಲಿಂದ ಒಂದು ರಾಜಕಾರಣ ಮಾಡುವಂಥ ಷಡ್ಯಂತ್ರ ಬಹುಶಃ ನಡೆದಿರ್ಬೋದು. ಅಥವಾ ಈ DCC ಬ್ಯಾಂಕ್ನಾಗ ರಮೇಶ್ ಕತ್ತಿ ಒಳಗೆ ಬಂದಂದ್ರೆ ಈ ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಏನು ಬೋಗಸ್ ಕಂಪ್ನಿಗೆ ಸಾಲ ಕೊಟ್ಟಾರ, ಅದರ ಬಗ್ಗೆ ಅವು ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ವಿಷಯಗಳನ್ನೆಲ್ಲ ಕೆಣಕಿ ಜನರಿಗೆ ಬಹುಶಃ ತಿಳಿಸಿ ಹೇಳ್ತಾನೆ, ತಿಳುವಳಿಕೆ ಕೊಡ್ತಾನೆ ಅನ್ನೋಂಥ ಅದು ಇರ್ಬೋದು. ಯಾಕಂದರೆ ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿ ಆದರೂ ಯಾರದಾರು ಗೊತ್ತಿಲ್ಲ. ಈ ಒಂದು ಕಂಪ್ನಿ ಅಂದರೆ 11 ಮಂದಿಯೋ 4 ಮಂದಿಯೋ 6 ಮಂದಿಯೋ ಇರಬೇಕು. ಅವ್ರು ಅವ್ರ ಆಧಾರ್ ಕಾರ್ಡ, ಅವ್ರ ವೋಟರ್ ID ಅವ್ರು ಬೇಕು ಇಲ್ಲ, ಎಲ್ಲೈತಿ, ಆಫೀಸ್ ಅಡ್ರೆಸ್ ಎಲ್ಲೈತಿ, ಮೊಬೈಲ್ ನಂಬರ ಯಾವುದು ಏನೂ ಇಲ್ಲ. ಇವತ್ತು ಅಲ್ಲಿ 180 ಕೋಟಿ 190 ಕೋಟಿ ಅಲ್ಲಿ ದುಡ್ಡು ಕೊಟ್ಟರು. ಬಹುಶಃ ಇದು ನನಗೂ ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಸಂಗತಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಪದೇ 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 ಇವತ್ತು ದಿವಸ ಕ್ಯಾಲೆಂಡರ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಚುನಾವಣೆಯಲ್ಲಿ ಯಾವುದೇ ಕೋರ್ಟು ಅಥವಾ ಯಾವುದೇ ಸಂಸ್ಥೆ ಕೈ ಹಾಕ್ತಕ್ಕದ್ದಲ್ಲ ಅಥವಾ ಸ್ಟೇ ಮಾಡ್ತಕ್ಕದ್ದಲ್ಲ ಅನ್ನುವಂಥ ವರ್ಡಿಕ್ಸ್ಟು ಭಾಳ ಸಲ ಆಗಿದಾವೆ. ಆದರೂ ಸಹಿತ ಇವತ್ತೊಂದು ಸ್ಟೇ ಮಾಡಿದಾರೆ ಅಂದ್ರೆ ಅದು ಏನೈತೆ ಅನ್ನೋದ್ರ ಬಗ್ಗೆ ಕಾನೂನು ಮಾಹಿತಿಯನ್ನು ತೊಗೊಂಡು ಕಾನೂನು ಹೋರಾಟ ಮಾಡೋದ್ರ ಮುಖಾಂತರ ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಗೆ ಹೋಗ್ತೀನಿ. ಪರೋಕ್ಷವಾಗಿ ಅದು ಕಾರಣ ಇರ್ಬೋದು. ಪರೋಕ್ಷವಾಗಿ ನನ್ನನ್ನು ಎದುರಿಸೋಕೆ ಆಗಲಾರ್ಕನ ಇದೊಂದು ಹಿಂದಿನ ಭಾಗಲಿಂದ ಒಂದು ರಾಜಕಾರಣ ಮಾಡುವಂಥ ಷಡ್ಯಂತ್ರ ಬಹುಶಃ ನಡೆದಿರ್ಬೋದು. ಅಥವಾ ಈ DCC ಬ್ಯಾಂಕ್ನಾಗ ರಮೇಶ್ ಕತ್ತಿ ಒಳಗೆ ಬಂದಂದ್ರೆ ಈ ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಏನು ಬೋಗಸ್ ಕಂಪ್ನಿಗೆ ಸಾಲ ಕೊಟ್ಟಾರ, ಅದರ ಬಗ್ಗೆ ಅವು ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ವಿಷಯಗಳನ್ನೆಲ್ಲ ಕೆಣಕಿ ಜನರಿಗೆ ಬಹುಶಃ ತಿಳಿಸಿ ಹೇಳ್ತಾನೆ, ತಿಳುವಳಿಕೆ ಕೊಡ್ತಾನೆ ಅನ್ನೋಂಥ ಅದು ಇರ್ಬೋದು. ಯಾಕಂದರೆ ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿ ಆದರೂ ಯಾರದಾರು ಗೊತ್ತಿಲ್ಲ. ಈ ಒಂದು ಕಂಪ್ನಿ ಅಂದರೆ 11 ಮಂದಿಯೋ 4 ಮಂದಿಯೋ 6 ಮಂದಿಯೋ ಇರಬೇಕು. ಅವ್ರು ಅವ್ರ ಆಧಾರ್ ಕಾರ್ಡ, ಅವ್ರ ವೋಟರ್ ID ಅವ್ರು ಬೇಕು ಇಲ್ಲ, ಎಲ್ಲೈತಿ, ಆಫೀಸ್ ಅಡ್ರೆಸ್ ಎಲ್ಲೈತಿ, ಮೊಬೈಲ್ ನಂಬರ ಯಾವುದು ಏನೂ ಇಲ್ಲ. ಇವತ್ತು ಅಲ್ಲಿ 180 ಕೋಟಿ 190 ಕೋಟಿ ಅಲ್ಲಿ ದುಡ್ಡು ಕೊಟ್ಟರು.